ಪಂಚಾಕ್ಷರಿ ಮಂತ್ರ. ನಮಗೆ ಏನು ಬೇಕಾದರೂ ಆ ಭಗವಂತನೇ ಅನುಗ್ರಹಿಸಬೇಕು. ಆದ್ದರಿಂದ ನಾವು ಯಾವಾಗಲೂ ಆ ಭಗವಂತನನ್ನೇ ಕೇಳಬೇಕು. ಅವನ ಮೇಲೆ ಅಪಾರವಾದ ಭಕ್ತಿ, ಜ್ಞಾನ, ವೈರಾಗ್ಯಗಳಿರಬೇಕು. ಅಂದರೆ ಎಲ್ಲವೂ ಒಂದೇ ಎಂಬ ಜ್ಞಾನ. ಇದೆಲ್ಲವೂ ಶಾಶ್ವತವಲ್ಲ, ಆದ್ದರಿಂದ ನನಗೆ ಇದು ಬೇಡ ಎಂಬ ವೈರಾಗ್ಯವಿರಬೇಕು. ಭಗವಂತನೇ ಸರ್ವಸ್ವ ಎಂದು ಭಾವಿಸಿದರೆ ಏನು ಬೇಕಾದರೂ ಹೊಂದಬಹುದು. ಆದರೆ ಆ ಭಗವಂತನ ಬಳಿಗೆ ಹೋದಾಗ ನಮಗೆ ತಿಳಿಯದೆ ನಾವು ಮಾಡಿದ ತಪ್ಪುಗಳು ನಮ್ಮ ಮುಂದೆ ಬರುತ್ತವೆ. ಅದೇ ರೀತಿ ಬೇರೆಯವರ ಬಳಿಯಲ್ಲಿ ಮಾತನಾಡುವಾಗ ನಮಗೆ ತಿಳಿಯದೆ ನಮ್ಮನ್ನು ನಾವು ಹೊಗಳಿಕೊಳ್ಳುತ್ತೇವೆ, ದೊಡ್ಡಸ್ತಿಕೆಯನ್ನೇ ಪ್ರದರ್ಶಿಸುತ್ತೇವೆ. ಅದೇ ದೇವರ ಮುಂದೆ ತಪ್ಪುಗಳು ಬರುತ್ತವೆ ಮತ್ತು ದೇವರು ನಮ್ಮನ್ನು ಪ್ರಶ್ನಿಸುತ್ತಿರುವಂತೆ ಒಳಗಿನಿಂದ ಕೇಳಿಸುತ್ತೆ. ಆಗ ನಾವು ಮಾಡಬೇಕಾಗಿರುವುದು ಪಶ್ಚಾತ್ತಾಪದಿಂದ ಮಾಡಿದ ತಪ್ಪುಗಳನ್ನು ಮನ್ನಿಸು ಅಂತ ಪ್ರಾರ್ಥನೆಯನ್ನು ಮಾಡಬೇಕು. ಆಗ ಭಗವಂತನು ಕ್ಷಮಿಸ್ತಾನೆ. ನಮ್ಮ ಮಹರ್ಷಿಗಳ ಬುದ್ಧಿಯು ಮಹಿಮಾತ್ಮವಾದ ಸಿದ್ಧಿ, ಅಂದರೆ ಅವರೆಲ್ಲರೂ ತಪಸ್ಸನ್ನು ಮಾಡಿ ಪಡೆದುಕೊಂಡದ್ದು ಆತ್ಮಸಿದ್ಧಿಯನ್ನು. ನಾವು ಸಹ ಪಡೆಯಬೇಕಾಗಿರುವುದು ಆತ್ಮಸಿದ್ಧಿಯನ್ನೇ. ಅಂತಹ ಆತ್ಮಜ್ಞಾನ ಇಲ್ಲವಾದರೆ ಬೇರೆ ಯಾವ ಜ್ಞಾನವಿದ್ದರೂ ವ್ಯರ್ಥವೇ. ಆದ್ದರಿಂದ ಅದನ್ನು ಪಡೆಯಲು ಭಗವಂತನನ್ನು ಪ್ರಾರ್ಥನೆ ಮಾಡಬೇಕು. ಶಿವಾಲಯಕ್ಕೆ ಹೋದಾಗ ಅಲ್ಲಿ ಶಿವನು ಲಿಂಗಾಕಾರದಲ್ಲಿರುವನು. ಯಾವುದಾದರೂ ಕಾರಣದಿಂದ ಪುರೋಹಿತರು ಹಿಂದಿನ ದಿನದ ನಿರ್ಮಾಲ್ಯವನ್ನು, ಅಂದರೆ ಪೂಜೆ ಮಾಡಿದ ಹೂವು ಹಾಗೂ ಪತ್ರೆಗಳನ್ನು ತೆಗೆಯದೇ ಇದ್ದರೆ ನಮಗೆ ದೇವರ ದರ್ಶನವಾಗುವುದಿಲ್ಲ. ಅದೇ ರೀತಿ ನಾವು ಹಿಂದಿನ ದಿನದ ಜ್ಞಾಪಕಗಳನ್ನು ನಿವಾರಿಸಿಕೊಳ್ಳದೇ ಇದ್ದರೆ ನಮ್ಮಲ್ಲಿರುವ ಆತ್ಮಲಿಂಗ ದರ್ಶನವೂ ನಮಗೆ ಆಗುವುದಿಲ್ಲ. ಹೇಗೆ ಅಂತಂದರೆ, ಲಿಂಗದ ಮೇಲೆ ಬಿದ್ದ ನೀರು ಕ್ಷಣದಲ್ಲಿ ಲಿಂಗದಿಂದ ಜಾರುವಂತೆ ನಾವೂ ಸಹ ಹಿಂದಿನ ಜ್ಞಾಪಕಗಳು ಮತ್ತು ಮುಂದೆ ಉಂಟಾಗುವ ಭವಿಷ್ಯತ್ಕಾಲದ ಭಯ, ಊಹೆಗಳು ಇವುಗಳನ್ನು ತೊಲಗಿಸಿದರೆ ಚಿತ್ತಶುದ್ಧಿ ಉಂಟಾಗುತ್ತೆ. ಹೀಗೆ ನಾವು ಯಾವಾಗಲೂ ವರ್ತಮಾನ ಕಾಲದಲ್ಲಿನ ವಿಷಯವನ್ನು ಮಾತ್ರ ಚಿಂತಿಸಬೇಕು, ಆಲೋಚಿಸಬೇಕು. ಆಗ ನಮಗೆ ಆತ್ಮಲಿಂಗ ದರ್ಶನವಾಗುತ್ತೆ. ಅದಕ್ಕಾಗಿ ನಾವು ಮಾಡಬೇಕಾಗಿರುವುದು ಓಂ ನಮಃ ಶಿವಾಯ ಎಂಬ ಪಂಚಾಕ್ಷರಿ ಮಂತ್ರವನ್ನು ನಿರಂತರವಾಗಿ ಸ್ಮರಿಸುತ್ತಿರುವುದು. ಆಗ ಪರಶಿವನು ಎಲ್ಲವನ್ನೂ ನೋಡಿಕೊಳ್ಳುವನು. ದೇವಸ್ಥಾನಗಳಲ್ಲಿಯೂ ಸಹ ಯಾವುದೇ ವಿಗ್ರಹವನ್ನು ಗಮನಿಸಿದರೆ ಎದುರಿಗೆ ನೋಡುತ್ತಿರುವಂತೆ ಕಾಣುತ್ತದೆ, ಎಡಗಡೆಗೆ ಅಥವಾ ಬಲಗಡೆಗೆ ತಿರುಗಿದಂತೆ ಕಾಣಿಸುವುದಿಲ್ಲ. ಅಂದರೆ ನಾವು ಸಹ ಹಿಂದಿನದನ್ನು ಹಾಗೂ ಮುಂದಿನದನ್ನು ಚಿಂತಿಸಬಾರದು, ವರ್ತಮಾನ ಕಾಲದಲ್ಲಿರಬೇಕು ಅಂತ ತಿಳಿಸುತ್ತೆ. ಯಾಕೆ ಅಂತಂದರೆ ಹಿಂದಿನದು ಮತ್ತು ಮುಂದೆ ಬರುವುದು ಎರಡೂ ನಮ್ಮ ಕೈಯಲ್ಲಿಲ್ಲ. ಆಂಗ್ಲದಲ್ಲಿ ಒಂದು ಪದ ಇದೆ, ಪ್ರೆಸೆಂಟ್ ಎಂದು, ಅಂದರೆ ಅದರ ಅರ್ಥ ವರ್ತಮಾನವೆಂದು, ಹಾಗೂ ಬಹುಮಾನ ಎಂಬ ಅರ್ಥವೂ ಇದೆ, ಅಂದರೆ ಭಗವಂತನು ಕೊಟ್ಟಿರುವ ವರ. ಅದನ್ನು ನಾವು ಸದುಪಯೋಗ ಮಾಡಿಕೊಳ್ಳಬೇಕು ಅಂತ ಹೇಳಿ ಅರ್ಥ. ಪಂಚಾಕ್ಷರಿ ಮಂತ್ರ ಜಪಿಸಬೇಕು ಎಂದರ್ಥ.